ಓಂ ಶಾಂತಿ. ನೀವು ಕಲ್ಯಾಣಕಾರಿ ತಂದೆಯ ಮಕ್ಕಳ ಕರ್ತವ್ಯವಾಗಿದೆ ಸರ್ವರ ಕಲ್ಯಾಣ ಮಾಡುವುದು, ಎಲ್ಲರಿಗೆ ತಂದೆಯ ನೆನಪು ಮಾಡುತ್ತಾ ಜ್ಞಾನ ದಾನ ಕೊಡುವುದು. ಯಾರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ, ಯಾರ ಮೇಲೆ ಸದಾ ಬೃಹಸ್ಪತಿಯ ದಶೆ ಇದೆ, ಯಾರು ತಮ್ಮ ಮತ್ತು ಸರ್ವ ಉನ್ನತಿಯ ಸದಾ ಚಿಂತೆ ಇರುತ್ತದೆ, ಯಾರು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸುತ್ತಾರೆ, ಯಾರು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗಿರುತ್ತಾರೆ, ಅವರು ಮಹಾರಥಿಗಳಾಗಿದ್ದಾರೆ. ಇಂತಹ ಮಹಾರಥಿ ಮಕ್ಕಳಿಗೆ ಬಾಬಾರವರು ಹೇಳುತ್ತಾರೆ, ಇವರು ನನ್ನ ಸುಪುತ್ರ ಮಕ್ಕಳಾಗಿದ್ದಾರೆ. ಒಂದು ಗೀತಾ ಜ್ಞಾನದ ಶಾಸ್ತ್ರವಾಗಿದೆ, ಬಾಕಿ ಎಲ್ಲ ಶಾಸ್ತ್ರ ಭಕ್ತಿಯದ್ದಾಗಿದೆ. ಜ್ಞಾನದ ಶಾಸ್ತ್ರ ಒಂದೇ ಆಗಿದೆ. ಯಾವುದು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬೇಅದ್ದಿನ ತಂದೆ ಪರಂಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ತಿಳಿಸುತ್ತಾರೆ. ಈ ಜ್ಞಾನದ ಗೀತೆಯಿಂದ ದಿನವಾಗುತ್ತದೆ. 21 ಜನ್ಮ ಗತಿ ಸದ್ಗತಿಯಾಗುತ್ತದೆ. ಅರ್ಥಾತ್ 100% ಪವಿತ್ರತೆಯ ಸುಖ ಶಾಂತಿಯ ಅಟಲ ಅಖಂಡ ಸತ್ಯಯುಗಿ ದೈವಿ ಸ್ವರಾಜ್ಯ ಸಿಗುತ್ತದೆ. ನೀವು ತ್ರಿಮೂರ್ತಿ ಶಿವ ಜಯಂತಿಯಿಂದ ಶ್ರೀಮದ್ ಭಗವದ್ಗೀತಾ ಜಯಂತಿಯಿಂದ ಸರ್ವರ ಸದ್ಗತಿ ಭವಂತಿ ಎಂದು ಬರೆಯುತ್ತೀರಿ. ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ. ಕಲಿಯುಗಿ ಕವಡೆ ಸಮಾನ ಪತಿತ ಮನುಷ್ಯರಿಂದ ಸತ್ಯಯುಗಿ ವಜ್ರ ಸಮಾನ ಪಾವನ ದೇವಿ ದೇವತೆಗಳನ್ನಾಗಿ ಮಾಡುವ ಈಶ್ವರಿಯ ನಿಮಂತ್ರಣ ಈ ರೀತಿ ಬರೆಯಬೇಕು. ನಿಮ್ಮದಾಗಿದೆ ಈಶ್ವರಿಯ ಪದವಿ. ನೀವು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡುತ್ತೀರಿ. ಯಾರು ತಮ್ಮ ಕಲ್ಯಾಣ ಮಾಡುವುದಿಲ್ಲವೆಂದಾಗ ಅನ್ಯರದ್ದು ಮಾಡಲು ಸಾಧ್ಯವಿಲ್ಲ. ಈ ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು. ಬಾಕಿ ಕೇವಲ ತಿನ್ನುವುದು, ಕುಡಿಯುವುದು, ಮಲಗುವುದು ಇದು ಸರ್ವೀಸ್ ಆಯಿತೇನೋ? ಈ ರೀತಿಯಂತೂ ಹೋಗಿ ಪ್ರಜೆಗಳಲ್ಲಿ ದಾಸದಾಸಿಯರಾಗುವಿರಿ. ತಂದೆ ತಿಳಿಸುತ್ತಾರೆ, ಯಜ್ಞ ತಪದಾನಗಳಿಂದ ನಾನು ಸಿಗುವುದಿಲ್ಲ. ಈ ಶಾಸ್ತ್ರಗಳನ್ನು ಓದುವುದರಿಂದ ಯಾರ ಸದ್ಗತಿಯಾಗುವುದಿಲ್ಲ. ಶಿವ ಬಾಬಾರವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದು. ಬಾಕಿ ಕೇವಲ ಹೊಟ್ಟೆ ಪೂಜೆ ಮಾಡುವುದರಿಂದ ಏನು ಲಾಭ? ಎಲ್ಲರಿಗೆ ಕೇವಲ ಇದನ್ನೇ ಹೇಳಿರಿ, ಶಿವ ಬಾಬಾರವರನ್ನು ನೆನಪು ಮಾಡಿರಿ. ಇದಂತೂ ಸಹಜವಲ್ಲವೇ? ಇದರಲ್ಲಿ ಏನು ನಷ್ಟವಿದೆ? ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನವಿರಬೇಕಾಗಿದೆ. ಒಂದು ವೇಳೆ ನೆನಪಿರುವುದಿಲ್ಲವೆಂದರೆ ಗಂಟು ಕಟ್ಟಿಕೊಳ್ಳಿರಿ. ತಮ್ಮ ಉನ್ನತಿಗಾಗಿ ಶ್ರೇಷ್ಠ ಪದವಿ ಪಡೆಯಲು ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನೀವು ಅವರನ್ನು ನೆನಪು ಮಾಡಿದರೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ. ಬೇರೆಯವರನ್ನು ಏಕೆ ನೆನಪು ಮಾಡಬೇಕು? ಭೋಜನ ಮಾಡುವಾಗ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನು ತರಿಸಿರಿ. ನೆನಪಿನಲ್ಲಿ ಭೋಜನ ಮಾಡಿ ಒಬ್ಬ ಶಿವ ಬಾಬಾರವರಿಂದ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಿರಿ. ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು. ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ಶ್ರೇಷ್ಠ ಪ್ರಾಪ್ತಿಯನ್ನು ಕೋಟಿಯಲ್ಲಿ ಕೆಲವರೇ ಪಡೆಯಬಹುದು. ತೀವ್ರ ಗತಿಯಿಂದ ಸರ್ವೀಸನ್ನು ಮುಂದುವರೆಸುತ್ತಾ ಹೋಗಿ. ಅವಿನಾಶಿ ಜ್ಞಾನಧನದ ಖಜಾನೆಯಂತೂ ಬಹಳ ಅದ್ಭುತವಾಗಿದೆ, ಅಪಾರವಾಗಿದೆ. ಮುದ್ದು ಗೋಪ ಗೋಪಿಯರೇ, ಈಗ ಈ ಬ್ರಾಹ್ಮಣ ಕುಲದ ವೃದ್ಧಿಯಾಗುವುದರಲ್ಲಿಯೇ ಎಲ್ಲರ ಕಲ್ಯಾಣವಿದೆ. ಬ್ರಾಹ್ಮಣರಿಂದ ದೇವತೆಗಳು ಅವಶ್ಯವಾಗುವಿರಿ. ಈಗ ಅವರೇ ತಂದೆ ಶಿಕ್ಷಕರು ಸದ್ಗುರುವಾಗಿದ್ದಾರೆ, ಧರ್ಮರಾಜನಾಗಿದ್ದಾರೆ ಅಂದಾಗ ಏಕೆ ಅವರ ಮಡಿಲಿನ ಮಗುವಾಗಿ ತಮ್ಮ ಪೂರ್ಣ ಪವಿತ್ರತೆಯ ಅಧಿಕಾರವನ್ನು ತೆಗೆದುಕೊಳ್ಳಬಾರದು? ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಸಂಪನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತಭವ. ಸಂಗಮ ಯುಗದಲ್ಲಿ ಡೈರೆಕ್ಟ್ ಪರಮಾತ್ಮನ ಪ್ರಾಪ್ತಿ ಇದೆ. ವರ್ತಮಾನದ ಮುಂದೆ ಭವಿಷ್ಯ ಏನೂ ಇಲ್ಲ. ಆದ್ದರಿಂದ ನಿಮ್ಮ ಗೀತೆ ಇದೆ, ಏನು ಪಡೆಯಬೇಕಾಗಿತ್ತೋ ಅದನ್ನು ಪಡೆದನು. ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಚಲನೆ ಮತ್ತು ಚೆಹರೆಯಿಂದ ಸದಾ ಪ್ರಸನ್ನತೆಯ ವಿಶೇಷತೆ ಕಂಡುಬರುವುದು.
ಪರಮಾತ್ಮ ಪ್ರೀತಿಯ ಅನುಭವಿಯಾದರೆ ಯಾವುದೇ ಅಡೆತಡೆಗಳು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಕರ್ತವ್ಯವಾಗಿದೆ ಅಶಾಂತಿಯ ವಾಯುಮಂಡಲದಲ್ಲಿ ಆತ್ಮರಿಗೆ ಶಾಂತಿಯ ದಾನ ಕೊಟ್ಟು ಅವರಲ್ಲಿ ಶಾಂತಿಯ ಸಹನಶಕ್ತಿಯ ಭರವಸೆ ತುಂಬುವುದು. ತಮ್ಮ ವೃತ್ತಿಯ ಮೂಲಕ ಮಂತ್ರಶಕ್ತಿಯ ಮೂಲಕ ವಿಶೇಷ ಸೇವೆ ಮಾಡಿ ಲೈಟ್ ಹೌಸ್ ಆಗಿ ಸರ್ವರಿಗೆ ಶಾಂತಿಯ ಲೈಟ್ ಆಗಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.